ನಾನು ಈ ದಿನ ರುಚಿಯಾದ ಸಾಂಬಾರ್ ಬಾಳೆಕಾಯಿ ಫ್ರೈ ಮಾಡಿದ್ದೀನಿ. ತುಂಬ ಟೇಸ್ಟ್ ಇದು. ಇದರ ರೆಸಿಪಿ ಏನು ಅಂತ ತೋರಿಸ್ತೀನಿ, ಬನ್ನಿ ಈಗ ಫ್ರೈ ಮಾಡೋಣ. ಇಲ್ಲಿ ಒಂದು ಸಾಂಬಾರ್ ಬಾಳೆಕಾಯಿನ ನಾನು ತಗೊಂಡಿದ್ದೀನಿ. ಈಗ ಇದರ ಸಿಪ್ಪೆನ ತೆಗೆದು ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಸ್ಲೈಡ್ಸ್ ಮಾಡೋಣ. ಸಿಪ್ಪೆ ತೆಗೆದ ಬಾಳೆಕಾಯಿ ಹೋಳುಗಳನ್ನು ನಾನು ಹೀಗೆ ಸ್ಲೈಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಪ್ಸಿಗಿಂತ ಸ್ವಲ್ಪ ದಪ್ಪ ಇರಬೇಕು, ಹಾಗಿದ್ರೆ ಮಾತ್ರ ಚೆನ್ನಾಗಿ ಬೇಯುತ್ತೆ, ಕರಟು ಹೋಗಲ್ಲ. ಬಾಳೆಕಾಯಿ ಫ್ರೈಗೆ ಮಸಾಲೆ ಬೇಕು. 2 ಸ್ಪೂನು ಪೇಣಿ ರವೆ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಸ್ಪೂನು ಅಚ್ಚ ಖಾರದ ಪುಡಿ, 1/4 ಚಮಚ ಇಂಗು, 1/4 ಚಮಚ ಅರಿಶಿಣದ ಪುಡಿ ನಾನು ಇಟ್ಕೊಂಡಿದ್ದೀನಿ. ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ತಣ್ಣೀರು ಹಾಕಿದ್ದೀನಿ. ಈಗ ಬಾಳೆಕಾಯಿ ಸ್ಲೈಡ್ಸನ್ನು ತಣ್ಣೀರಿಗೆ ಹಾಕಿ ಅದ್ದಿ ತೆಗಿಬೇಕು. ಹೀಗೆ ಮಾಡೋದ್ರಿಂದ ಬಾಳೆಕಾಯಿ ಸೊನೆ ಅಂಶ ಪೂರ್ತಿ ಹೋಗುತ್ತೆ. ಈಗ ಬಾಳೆಕಾಯಿ ಸ್ಲೈಡ್ಸ್ಗಳನ್ನು ಒಂದು ತಟ್ಟೆಗೆ ಹಾಕಿ ಹರಡಿಟ್ಕೊಂಡಿದ್ದೀನಿ. ತಟ್ಟೆಗೆ ಹಾಕಿದ ಮಸಾಲೆ ಐಟಮ್ಗಳನ್ನು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡೋಣ. ಈಗ ಬಾಳೆಕಾಯಿ ಫ್ರೈ ಮಾಡಬೇಕಾದ್ರೆ ಇದು ಬೇಕು. ಒಲೆ ಮೇಲೆ ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ, ಸ್ವಲ್ಪ ಬಿಸಿ ಆಗಲಿ. ಈಗ ಮಸಾಲೆ ಪುಡಿಯಲ್ಲಿ ಬಾಳೆಕಾಯಿ ಸ್ಲೈಡ್ಸನ್ನು ಅದ್ದಿ ಕಾವಲಿ ಸುತ್ತಲೂ ಇಡ್ತಾ ಬರಬೇಕು. ಉರಿ ಯಾವಾಗಲೂ ಸ್ವಲ್ಪ ಸಣ್ಣದಾಗಿರಬೇಕು, ಇಲ್ಲ ಅಂದರೆ ಕರಟು ಬಿಡುತ್ತೆ. ಮೊದಲು ಸುತ್ತಲೂ ಜೋಡಿಸಿ ನಂತರ ಮಧ್ಯೆ ಇಡ್ತಾ ಬರಬೇಕು. ಹೀಗೆ ಕಾವಲಿ ಮೇಲೆ ಬಾಳೆಕಾಯಿ ಹೋಳುಗಳನ್ನು ಇಟ್ಟಾಯಿತು. ಈಗ ಇದಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕೋಣ. ಚೆನ್ನಾಗಿ ಬೇಯಬೇಕು. ಈಗ ಮುಚ್ಚೋಣ, ಸ್ವಲ್ಪ ಬೇಯಲಿ. ಈಗ ಮುಚ್ಚಿದ ಮುಚ್ಚಳ ತೆಗೆಯೋಣ. ನೋಡಿ, ಸ್ವಲ್ಪ ಬೆಂದಿದೆ. ಈಗ ನೀರು ಸ್ವಲ್ಪ ಚಿಮುಕಿಸೋಣ. ಆಗ ಇನ್ನೂ ಚೆನ್ನಾಗಿ ಬಾಳೆಕಾಯಿ ಹೋಳುಗಳು ಬೇಯುತ್ತೆ. ತುಂಬ ಎಣ್ಣೆ ಹಾಕಿದರೆ ಬರೀ ಎಣ್ಣೆದೇ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಬೇಯೋದು ಇಲ್ಲ. ಈಗ ಮತ್ತೆ ಮುಚ್ಚೋಣ. ಈಗ ಮುಚ್ಚಿದ್ದು ತೆಗೆಯೋಣ. ಬಾಳೆಕಾಯಿ ಹೋಳುಗಳ ಮೇಲ್ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಚಟ್ಕದಲ್ಲಿ ಮೊಗ್ಚಾಕೋಣ. ಅಡಿಭಾಗ ಸಹಿತ ಈಗ ಹಾಗೆ ಫ್ರೈ ಆಗಬೇಕು. ಬಾಳೆಕಾಯಿ ಗಟ್ಟಿ ತರಕಾರಿ, ಮತ್ತು ನಾವು ಮಸಾಲೆಗೆ ಸ್ವಲ್ಪನೂ ನೀರು ಹಾಕೋಲ್ಲ, ಅದು ಡ್ರೈ ಪುಡಿ ಇರುತ್ತೆ. ಅದರಲ್ಲಿ ಅದ್ದಿ ಬೇಯಿಸಿದಾಗ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಯಾವ ಭಾಗ ಫ್ರೈ ಆಗಿರಲ್ಲೋ ಅದನ್ನು ಮತ್ತೆ ಮೊಗ್ಚಾಕ್ತಾ ಇರಬೇಕು. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕೋಣ. ಕರಿದ ತಿಂಡಿ ತಿನ್ನೋಕ್ಕಿಂತ ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ಎಣ್ಣೆನೂ ಸಹ ಹೆಚ್ಚು ಹಾಕೋಲ್ಲ. ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಈಗ ಗರಮ್ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ. ಕಾವಲಿ ತಣ್ಣಗಾಗೋವರೆಗೂ ಹಾಗೆ ಬಿಡೋಣ. ಕಾವಲಿ ಬಿಸಿಲಿ ಅದು ಚೆನ್ನಾಗಿ ಫ್ರೈ ಆಗುತ್ತೆ. ಇದೇ ಥರ ಆಲೂಗೆಡ್ಡೆ, ಹಲಸಿನಕಾಯಿ ಮತ್ತು ದೀವಲ್ಸನ್ನ ಫ್ರೈ ಮಾಡ್ತಾರೆ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ, ಬಾಳೆಕಾಯಿ ಫ್ರೈ. ನೀವು ಒಮ್ಮೆ ಟ್ರೈ ಮಾಡಿದ್ರೆ ರುಚಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.